ಮೊದಲ ಬಾರಿಗೆ 3 ದೇಶಗಳು ಒಟ್ಟಿಗೆ ಆತಿಥ್ಯವನ್ನ ವಹಿಸ್ತಾ ಇದೆ. ಮೊದಲ ಬಾರಿಗೆ 48 ತಂಡಗಳು ಆಡಲಿದೆ. ಹಾಗಾದ್ರೆ 2026ರ ಫಿಫಾ ವಿಶ್ವಕಪ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲದ 10 ಕುತೂಹಲಕಾರಿ ಸಂಗತಿಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೆಯದು, 3 ದೇಶಗಳಲ್ಲಿ ನಡೆಯುವಂತಹ ಮೊದಲ ವಿಶ್ವಕಪ್ ಇದಾಗಿರುತ್ತೆ. 2026ರ ಫಿಫಾ ವಿಶ್ವಕಪ್ಗೆ ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ಜಂಟಿಯಾಗಿ ಆತಿಥ್ಯ ವಹಿಸ್ತಾ ಇವೆ. ವಿಶ್ವಕಪ್ ಇತಿಹಾಸದಲ್ಲಿ ಮೊದಲ ಬಾರಿಗೆ 3 ದೇಶಗಳು ಸೇರಿ ಟೂರ್ನಿಯನ್ನ ಆಯೋಜಿಸುತ್ತಿವೆ. ಒಟ್ಟು 16 ನಗರಗಳಲ್ಲಿ ಪಂದ್ಯಗಳು ನಡೆಯಲಿವೆ. ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ನಗರಗಳ ಮಧ್ಯೆ ತಂಡಗಳು ಪ್ರಯಾಣಿಸಬೇಕಾಗುತ್ತೆ. ಇದು ವಿಶ್ವಕಪ್ ಇತಿಹಾಸದಲ್ಲೇ ಅತಿ ದೊಡ್ಡ ಭೌಗೋಳಿಕ ವ್ಯಾಪ್ತಿಯ ಟೂರ್ನಿ. ಎರಡನೆಯದು, 48 ತಂಡಗಳ ಮಹಾಯುದ್ಧ. ಇದುವರೆಗೆ ವಿಶ್ವಕಪ್ನಲ್ಲಿ 32 ತಂಡಗಳು ಆಡ್ತಾ ಇದ್ವು. ಆದ್ರೆ 2026ರಲ್ಲಿ 48 ರಾಷ್ಟ್ರಗಳು ಭಾಗವಹಿಸಲಿವೆ. ಇದರಿಂದ ಹೆಚ್ಚು ದೇಶಗಳಿಗೆ ವಿಶ್ವಕಪ್ ಕನಸು ನನಸಾಗುವಂತಹ ಅವಕಾಶ ಸಿಗಲಿದೆ. ಆಫ್ರಿಕಾ, ಏಷ್ಯಾ ಮತ್ತು ಉತ್ತರ ಅಮೆರಿಕದ ಅನೇಕ ದೇಶಗಳು ಮೊದಲ ಬಾರಿಗೆ ವಿಶ್ವಕಪ್ ಅನ್ನ ಪ್ರವೇಶಿಸುವ ಸಾಧ್ಯತೆ ಇದೆ. ಮೂರನೆಯದ್ದು, ಒಟ್ಟು 104 ಪಂದ್ಯಗಳು. 2026ರ ಕತರ್ ವಿಶ್ವಕಪ್ನಲ್ಲಿ ಕೇವಲ 64 ಪಂದ್ಯಗಳಿದ್ವು. ಆದ್ರೆ 2026ರಲ್ಲಿ ದಾಖಲೆಯ 104 ಪಂದ್ಯಗಳು ನಡೆಯಲಿವೆ. ಅಂದ್ರೆ ಅಭಿಮಾನಿಗಳಿಗೆ ಇನ್ನಷ್ಟು ಗೋಲುಗಳು, ಇನ್ನಷ್ಟು ಡ್ರಾಮಾ ಮತ್ತು ಇನ್ನಷ್ಟು ರೋಚಕ ಪಂದ್ಯಗಳು ಸಿಗಲಿವೆ. ನಾಲ್ಕನೆಯದು, ಅತಿ ಹೆಚ್ಚು ಪ್ರೇಕ್ಷಕರ ವಿಶ್ವಕಪ್. ಅಮೆರಿಕದ ಸ್ಟೇಡಿಯಂಗಳು ವಿಶ್ವದ ಅತಿ ದೊಡ್ಡ ಕ್ರೀಡಾಂಗಣಗಳಲ್ಲಿ ಸೇರಿವೆ. ಕೆಲವು ಸ್ಟೇಡಿಯಂಗಳಲ್ಲಿ 80,000ಕ್ಕೂ ಹೆಚ್ಚು ಜನ ಕುಳಿತುಕೊಳ್ಳಬಹುದಾಗಿದೆ. ಫಿಫಾ ಅಂದಾಜಿನ ಪ್ರಕಾರ ಕೋಟ್ಯಾಂತರ ಜನರು ನೇರವಾಗಿ ಮತ್ತು ಬಿಲಿಯನ್ ಗಟ್ಟಲೆ ಜನರು ಟಿವಿ ಮೂಲಕ ವೀಕ್ಷಿಸಲಿದ್ದಾರೆ. ಐದನೆಯದು, ಫೈನಲ್ ನಡೆಯುವಂತಹ ಸ್ಥಳ. 2026ರ ವಿಶ್ವಕಪ್ ಫೈನಲ್ ಪಂದ್ಯ ಅಮೆರಿಕದ ನ್ಯೂ ಜೆರ್ಸಿಯ ಮೆಟ್ ಲೈಫ್ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಈ ಕ್ರೀಡಾಂಗಣ ಸುಮಾರು 82,000ಕ್ಕೂ ಹೆಚ್ಚು ಪ್ರೇಕ್ಷಕರ ಸಾಮರ್ಥ್ಯವನ್ನ ಕೂಡ ಹೊಂದಿದೆ. ವಿಶ್ವದ ಅತ್ಯಂತ ದೊಡ್ಡ ಕ್ರೀಡಾ ಕಾರ್ಯಕ್ರಮಗಳಲ್ಲಿ ಒಂದಕ್ಕೆ ಇದು ಸಾಕ್ಷಿಯಾಗಲಿದೆ. ಆರನೆಯದ್ದು, ಮೆಸ್ಸಿ ಈ ಬಾರಿಯ ಫಿಫಾ ವಿಶ್ವಕಪ್ ಆಡ್ತಾರಾ? ಅಭಿಮಾನಿಗಳ ದೊಡ್ಡ ಪ್ರಶ್ನೆ ಇದೆ. 2022ರಲ್ಲಿ ವಿಶ್ವಕಪ್ ಗೆದ್ದ ಲಿಯೋನೆಲ್ ಮೆಸ್ಸಿ 2026ರಲ್ಲಿ ಆಡ್ತಾರಾ? ಹೌದು, ಲಿಯೋನೆಲ್ ಮೆಸ್ಸಿ ಅವರು 2026ರ ಫಿಫಾ ವಿಶ್ವಕಪ್ ನಲ್ಲಿ ಅರ್ಜೆಂಟೀನಾ ತಂಡದ ಪರವಾಗಿ ಖಂಡಿತವಾಗಿ ಆಡ್ತಿದ್ದಾರೆ ಮತ್ತು ಅವರೇ ತಂಡದ ಮುಂಚೂಣಿ ದಾಳಿಯನ್ನ ಮುನ್ನಡೆಸುತ್ತಿದ್ದಾರೆ. ಈ ಮೂಲಕ ಮೆಸ್ಸಿ ಅವರು ತಮ್ಮ ವೃತ್ತಿ ಜೀವನದ ದಾಖಲೆಯ 6ನೇ ವಿಶ್ವಕಪ್ ಟೂರ್ನಿಯಲ್ಲಿ ಭಾಗವಹಿಸಿ ಇತಿಹಾಸವನ್ನ ನಿರ್ಮಿಸುತ್ತಿದ್ದಾರೆ. ಏಳನೆಯದು, ಹೊಸ ಸ್ಟಾರ್ ಆಟಗಾರರ ಉದಯ. 2026ರ ವಿಶ್ವಕಪ್ ಹೊಸ ತಲೆಮಾರಿನ ಆಟಗಾರರ ವಿಶ್ವಕಪ್ ಆಗಬಹುದು. ಕಿಲಿಯನ್ ಎಂಬಾಪೆ, ಜೂಡ್ ಬೆಲ್ಲಿಂಗ್ಹ್ಯಾಮ್, ಲಮಿನ್ ಯಮಾಲ್, ಎಲಿಸಿಯನ್ ಜೂನಿಯರ್, ಎರ್ಲಿಂಗ್ ಹಾಲೆಂಡ್ ಮುಂತಾದ ಆಟಗಾರರು ಪ್ರಮುಖ ಆಕರ್ಷಣೆಯಾಗಲಿದ್ದಾರೆ. ಬಹುಶಃ ಮುಂದಿನ ಫುಟ್ಬಾಲ್ ರಾಜ ಯಾರು ಎಂಬುದು ಕೂಡ ಇದೇ ವಿಶ್ವಕಪ್ನಲ್ಲಿ ನಿರ್ಧಾರವಾಗಬಹುದು. ಎಂಟನೆಯದು, ದಾಖಲೆಯ ಬಹುಮಾನ ಮೊತ್ತ. ಫಿಫಾ ಈ ಬಾರಿಯ ವಿಶ್ವಕಪ್ಗೆ ದಾಖಲೆಯ ಬಹುಮಾನ ಮೊತ್ತ ಘೋಷಿಸುವ ಸಾಧ್ಯತೆ ಇದೆ. ಟೂರ್ನಿಯ ಆದಾಯ ಮತ್ತು ಪ್ರಾಯೋಜಕತ್ವಗಳು ಹಿಂದಿನ ಎಲ್ಲಾ ದಾಖಲೆಗಳನ್ನ ಮುರಿಯುವ ನಿರೀಕ್ಷೆ ಇದೆ. ಇದು ಇತಿಹಾಸದಲ್ಲೇ ಅತ್ಯಂತ ಶ್ರೀಮಂತ ವಿಶ್ವಕಪ್ ಆಗಬಹುದು. 9ನೆಯದು, ಎಐ ಮತ್ತು ಹೊಸ ತಂತ್ರಜ್ಞಾನ. 2026ರ ವಿಶ್ವಕಪ್ನಲ್ಲಿ ಅತ್ಯಾಧುನಿಕ ಎಐ ತಂತ್ರಜ್ಞಾನ, ಸೆಮಿ ಆಟೋಮ್ಯಾಟೆಡ್ ಆಫ್ಸೈಡ್ ವ್ಯವಸ್ಥೆ ಮತ್ತು ಸುಧಾರಿತ ವಿಎಆರ್ ತಂತ್ರಜ್ಞಾನ ಬಳಸುವ ಸಾಧ್ಯತೆ ಇದೆ. ಇದರಿಂದ ತೀರ್ಪುಗಳಲ್ಲಿ ತಪ್ಪುಗಳು ಕಡಿಮೆ ಆಗಲಿದೆ. 10ನೆಯದು, ಹೊಸ ಚಾಂಪಿಯನ್ ಅಥವಾ ಹಳೆಯ ಶಕ್ತಿ. 2026ರಲ್ಲಿ ವಿಶ್ವಕಪ್ ಯಾರು ಗೆಲ್ಲಬಹುದು? ಅರ್ಜೆಂಟೀನಾ ತನ್ನ ಪ್ರಶಸ್ತಿಯನ್ನ ಉಳಿಸಿಕೊಳ್ಳುತ್ತಾ? ಬ್ರೆಜಿಲ್ ಮತ್ತೆ ಚಾಂಪಿಯನ್ ಆಗುತ್ತಾ? ಫ್ರಾನ್ಸ್, ಇಂಗ್ಲೆಂಡ್ ಅಥವಾ ಸ್ಪೇನ್ ಕಪ್ ಎತ್ತುತ್ತಾ? ಅಥವಾ ಮೊದಲ ಬಾರಿಗೆ ಹೊಸ ರಾಷ್ಟ್ರವೊಂದು ವಿಶ್ವಕಪ್ ಗೆಲ್ಲುತ್ತಾ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗಲು ಜಗತ್ತೇ ಕಾಯುತ್ತಿದೆ. ಸ್ನೇಹಿತರೆ, 2026ರ ಫಿಫಾ ವಿಶ್ವಕಪ್ ಕೇವಲ ಒಂದು ಫುಟ್ಬಾಲ್ ಟೂರ್ನಿ ಅಲ್ಲ, ಇದು ಇತಿಹಾಸವನ್ನ ನಿರ್ಮಿಸಲಿರುವ ಜಾಗತಿಕ ಕ್ರೀಡಾ ಹಬ್ಬ. ನಿಮ್ಮ ಪ್ರಕಾರ 2026ರ ವಿಶ್ವಕಪ್ ಯಾರು ಗೆಲ್ತಾರೆ? ನಿಮ್ಮ ಫೇವರಿಟ್ ತಂಡವನ್ನ ಕಮೆಂಟ್ ನಲ್ಲಿ ತಿಳಿಸಿ. ನಮ್ಮ ಕೂರ್ಗ್ ಬಸ್ ಫಾಲೋ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ವಿಷಯದ ಜೊತೆ ಮತ್ತೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.